ನಮಸ್ಕಾರ ಸ್ನೇಹಿತರೆ. ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ TSC 5 ಪತ್ರಿಕೆಯ ಹರಪ್ಪ ನಾಗರಿಕತೆಯ ಪ್ರಮುಖ ನೆಲೆಗಳ ಕುರಿತು ಈ ಅವಧಿಯಲ್ಲಿ ನೋಡೋಣ. ಹರಪ್ಪ ನಾಗರಿಕತೆಯ ಶೋಧದಿಂದಾಗಿ ನಮ್ಮ ಭಾರತದ ಇತಿಹಾಸ ಸುಮಾರು 3000 ವರ್ಷಗಳ ಹಿಂದೆ ಸರಿಯಿತು. ಹರಪ್ಪ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಅಂತೇಳಿ ಕೂಡ ಕರೆಯಲಾಗ್ತದೆ. ಇದರ ಪ್ರಮುಖ ನಗರ ಅಂತಂದರೆ ಹರಪ್ಪ. ಹರಪ್ಪ ಸಿಂಧೂ ನಾಗರಿಕತೆಯ ಪ್ರಮುಖ ನೆಲೆ. ಇದು ಪಾಕಿಸ್ತಾನದ ಪಂಜಾಬಿನ ಮಾಂಟೆಗೊಮರಿ ಜಿಲ್ಲಾ ಕೇಂದ್ರದಿಂದ ವಾಯುವ್ಯಕ್ಕೆ ಸುಮಾರು 25 ಕಿಲೋಮೀಟರ್ ಹಾಗೂ ಲಾಹೋರ್ನಿಂದ 187 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಹರಿತಕ್ಕಂಥ ರಾವಿ ಅಂತಕ್ಕಂಥ ನದಿಯ ಎಡದಂಡೆಯ ಮೇಲಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿ ದಯಾರಾಮ್ ಸಹಾನಿ ಇದನ್ನು ಮೊದಲು ಉತ್ಖನನ ಮಾಡಿದರು 1921ರಲ್ಲಿ. ಭಾರತದ ಉಪಖಂಡದಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ಸಿಂಧೂ ಕಣಿವೆಯ ನಾಗರಿಕತೆ ಬಗ್ಗೆ ವರದಿ ಮಾಡಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದರು. ಈ ಒಂದು ಸ್ಥಳ ಮೊದಲು ಸಂಶೋಧನೆಗೊಂಡಿದ್ದರಿಂದ ಕೆಲವು ವಿದ್ವಾಂಸರು ಹರಪ್ಪ ಸಂಸ್ಕೃತಿ ಅಂತೇಳಿ ಕರೀತಾರೆ. 1826ರಲ್ಲಿ ಅಮೆರಿಕದ ಇಂಜಿನಿಯರ್ ಚಾರ್ಲ್ಸ್ ಮಾಸನ್ ಈ ಒಂದು ನೆಲೆಯಲ್ಲಿ 2 ದಿಬ್ಬ ಇರುವುದಾಗಿ ವರದಿ ಮಾಡಿದ್ದ. ಮುಂದೆ 1862ರಲ್ಲಿ ಪ್ರಾಚ್ಯವಸ್ತು ಸಂಶೋಧನಾಧಿಕಾರಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಪ್ರಾಥಮಿಕ ಸಂಶೋಧನೆಯನ್ನು ಕೈಗೊಂಡು ಕೆಲವು ಮುದ್ರಿಕೆಗಳನ್ನು, ಚಿತ್ರ ಲಿಪಿಗಳನ್ನು ಪತ್ತೆ ಹಚ್ಚಿದರು. ಮುಂದೆ 1875ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇದರ ಕುರಿತಾಗಿ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಮಾಡ್ತಾರೆ. ನಂತರ ಜಾನ್ ಮಾರ್ಸೆಲ್ 1924 ಸೆಪ್ಟೆಂಬರ್ 20ರಂದು ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆಯಲ್ಲಿ ಇದನ್ನು ಪ್ರಕಟ ಮಾಡಿ ಇನ್ನಷ್ಟು ಪ್ರಚುರ ಪಡಿಸಿರ್ತಕ್ಕಂಥದ್ದು. ಹರಪ್ಪದಲ್ಲಿ ಕೋಟೆಗೋಡೆ, ಕಟ್ಟಡ, ಉಗ್ರಾಣ, ಸಮಾಧಿಗಳು ಹಾಗೂ ಇತರ ವಸ್ತುಗಳು ಲಭ್ಯ ಆಗಿದ್ದಾವೆ. ಈ ಒಂದು ನೆಲೆಯ ದಕ್ಷಿಣ ದಿಬ್ಬ ಚಿಕ್ಕದಾಗಿದ್ದು ಉತ್ತರ ದಕ್ಷಿಣವಾಗಿ ಸುಮಾರು 450 ಮೀಟರ್, ಪೂರ್ವ ಪಶ್ಚಿಮವಾಗಿ 196 ಮೀಟರ್ ಉದ್ದದ ಕೋಟೆಗೋಡೆ ಇತ್ತು. ಆದರೆ ಅದು ನಾಶವಾಗಿ ಹೋಗಿದೆ. ಇದರಲ್ಲಿ ಪ್ರವೇಶ ದ್ವಾರ, ಪಹರೆ ಕೋಣೆ, ಕಾವಲುಗಾರರ ವಸತಿಗಳು ಕೂಡ ಇದ್ದಾವೆ. ಇಲ್ಲಿನ ಕಟ್ಟಡಗಳನ್ನು ಸುಟ್ಟ ದಪ್ಪ ಇಟ್ಟಿಗೆಗಳಿಂದ ಸುಮಾರು 6 ಬಾರಿ ನಿರ್ಮಾಣ ಮಾಡಲಾಗಿದೆ. ಉತ್ತಮವಾದ ಚರಂಡಿ ವ್ಯವಸ್ಥೆ ಇದೆ. 2 ಅಥವಾ ಅದಕ್ಕಿಂತ ಹೆಚ್ಚು ಅಂತಸ್ತುಗಳುಳ್ಳ ಮನೆ, ಮೆಟ್ಟಿಲು ವ್ಯವಸ್ಥೆಗಳಿದ್ದಾವೆ. ಕೋಟೆಯ ಹೊರಗೆ ಕೂಲಿ ಮನೆಗಳು ಮತ್ತು ಉಗ್ರಾಣಗಳು ದೊರೆತಿದ್ದಾವೆ. ಉಗ್ರಾಣ ಕೋಟೆಗೋಡೆಯ ಹೊರಭಾಗದಲ್ಲಿದೆ, ಆದರೆ ಮಂಜೂದಾರದಲ್ಲಿ ಉಗ್ರಾಣ ಕೋಟೆಯ ಒಳಗಿದೆ. ಉಗ್ರಾಣದಲ್ಲಿ 15.24 × 6.10 ಮೀಟರ್ ಅಳತೆಯ ಒಂದೊಂದು ಸಾಲಿನಲ್ಲಿ 6ರಂತೆ 2 ಸಾಲುಗಳ 12 ಉಗ್ರಾಣಗಳಿದ್ದಾವೆ. ಇದನ್ನು ಸುಟ್ಟ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತು ಉಗ್ರಾಣದ ಒಳಗಡೆಗೆ ಎತ್ತರದ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಅದರ
ಮೇಲ್ಭಾಗದಲ್ಲಿ ಕಾಳು ಕಡಿಗಳ ಚೀಲಗಳನ್ನು ಇಡ್ತಾಯಿದ್ರು. ಇನ್ನು ಕಾರ್ಮಿಕರ ಮನೆಗಳು ಬಿಡಿ ಬಿಡಿಯಾಗಿ 2 ಸಾಲುಗಳಲ್ಲಿದ್ದು ಪ್ರತಿ ಮನೆ 18 × 8 ಮೀಟರ್ಗಳಷ್ಟಿದೆ. ಪ್ರತಿ ಮನೆಯನ್ನು ಇಟ್ಟಿಗೆಯಿಂದ ನಿರ್ಮಾಣ ಮಾಡಲಾಗಿದೆ. ಪ್ರತ್ಯೇಕವಾದ 2 ಕೋಣೆಗಳು, ವಿಶಾಲವಾದ ಅಂಗಳಗಳಿದ್ದಾವೆ. ಈ ಮನೆಗಳ ಪಕ್ಕದಲ್ಲಿ ಕಣಜ ಬಿದ್ದು ಧಾನ್ಯಗಳ ಹೊಟ್ಟನ್ನು ತೆಗಿಲಿಕ್ಕೆ ಬಳಸ್ತಾ ಇದ್ದಿರತಕ್ಕಂಥ ವೃತ್ತಾಕಾರದ ಸಾಮಗ್ರಿಗಳು ಕಂಡುಬಂದಿದ್ದಾವೆ. 16 ಕುಲುಮೆಗಳು ಸಹ ಇಲ್ಲಿ ದೊರೆತಿದ್ದಾವೆ. ಕಂಚು ಮತ್ತಿತರ ಲೋಹಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಇಲ್ಲಿ ಜನರು ತಯಾರು ಮಾಡ್ತಾಯಿದ್ರು. ಹರಪದಲ್ಲಿ ಮಡಕೆ, ಚರ್ಟ್ ಕಲ್ಲು, ತಾಮ್ರ ಮತ್ತು ಕಂಚಿನ ಸಲಕರಣೆಗಳು, ಟೆರಕೋಟಾ ಫಿಗರ್ಸ್ಗಳು ಮತ್ತು ಮುದ್ರೆಗಳು ದೊರೆತಿದ್ದಾವೆ. ಸಿಂಧೂ ನಾಗರಿಕತೆಯ ವೈಶಿಷ್ಟ್ಯಗಳು ಇವೆಲ್ಲ. ಇಲ್ಲಿ ಸುಮಾರು 891 ಮುದ್ರೆಗಳು ಸಿಕ್ಕಿದ್ದಾವೆ. ಇದು ಒಟ್ಟಾರೆ ಸಿಂಧೂ ನಾಗರಿಕತೆಯಲ್ಲಿ ಲಭ್ಯವಾಗಿರ್ತಕ್ಕಂಥ ಮುದ್ರೆಗಳಲ್ಲಿ ಶೇಕಡ 36.12% ಹರಪ್ಪ ನೆಲೆಯೊಂದರಲ್ಲಿಯೇ ಸಿಕ್ಕಿರ್ತಕ್ಕಂಥದ್ದು. ಜೀನ ಅಥವಾ ಯಕ್ಷನ ನಗ್ನ ಪುರುಷನ ಕೆಂಪು ಕಲ್ಲಿನ ವಿಗ್ರಹ, ನೃತ್ಯ ಭಂಗಿಯಲ್ಲಿರುವ ಚಿತ್ರ, ಪಶುಪತಿ ಯೋಗ ಮುದ್ರಾ ವಿಗ್ರಹಗಳು ಕೂಡ ದೊರೆತಿದ್ದಾವೆ. ಒಂದು ಮುದ್ರೆಯಲ್ಲಿ ನಗ್ನ ಸ್ತ್ರೀಯ ಗರ್ಭದಿಂದ ಸಸ್ಯವೊಂದು ಬರ್ತಾ ಇರೋದು ಹಾಗೂ ಜೋಡಿ ಪ್ರಾಣಿ ಕಾಣಿಸ್ತದೆ. ಇದರಿಂದ ಸಿಂಧೂ ಜನರು ಮಾತೃದೇವತೆಯನ್ನು ಪೂಜಿಸ್ತಾ ಇದ್ದರು ಅನ್ನೋದಕ್ಕೆ ಇದು ಸಾಕ್ಷಿ. ಜೊತೆಗೆ ಬಲಿ ಕೂಡ ನೀಡ್ತಾ ಇದ್ದರು ಅಂಥೇಳಿ ವಿದ್ವಾಂಸರು ಭಾವಿಸಿದ್ದಾರೆ. ಹರಪ್ಪದ ಕೋಟೆಯ ಪ್ರವೇಶದಲ್ಲಿ ವಿವಿಧ ರೀತಿಯ 67 ಸಮಾಧಿಗಳನ್ನು ಮಾರ್ಟಿಮರ್ ವಿಲ್ಲರ್ ಪತ್ತೆ ಹಚ್ಚಿದ್ದಾರೆ. ಸಪ್ತದೇಹವನ್ನು ಉತ್ತರಕ್ಕೆ ತಲೆ ಮಾಡಿ ಸಮಾಧಿಯಲ್ಲಿಟ್ಟು ವ್ಯಕ್ತಿಯ ಅವಶ್ಯಕ ವಸ್ತುಗಳನ್ನು ಜೊತೆಯಲ್ಲಿ ಮಡಿಕೆಯಲ್ಲಿಟ್ಟು, ಅಂದರೆ ಆಭರಣ, ಚಮಚ, ಪ್ರಾಣಿ ಮಾಂಸ ಇತ್ಯಾದಿಗಳನ್ನ ಇಟ್ಟು ಹೂಳ್ತಾಯಿದ್ರು. ಸಮಾಧಿ ಗುಂಡಿಯನ್ನು 15 ರಿಂದ 120 ಮಡಿಕೆಗಳನ್ನಿಟ್ಟು ವಿಶಾಲವಾಗಿ ಇಟ್ಟಿಗೆಯಿಂದ ಕಟ್ತಾಯಿದ್ರು. ಅಲ್ಲದೆ 12 ಸಮಾಧಿಗಳಲ್ಲಿ ಕಂಚಿನ ಕನ್ನಡಿಗಳು ಕೂಡ ಲಭ್ಯ ಆಗಿದ್ದಾವೆ. ಇಲ್ಲಿ ಸ್ಫಟಿಕಾಕೃತಿಯ ಮೂಲ ಲೋಹದ ಕಡ್ಡಿ, ಮುತ್ತಿನ ಚಿಪ್ಪು, ತಾಮ್ರದ ಕನ್ನಡಿ, ಕತ್ತಿನ ಸರ, ಬೆರಳುಂಗುರ, ಪಾತ್ರೆ, ಮಣಿ, ಬಳೆ ಇತ್ಯಾದಿ ವಸ್ತುಗಳು ಕೂಡ ಲಭ್ಯ ಆಗಿದ್ದಾವೆ. ಸ್ತ್ರೀ ಅಸ್ಥಿಪಂಜರದಲ್ಲಿ ಆಭರಣಗಳು ದೊರೆತಿದ್ದಾವೆ. ಇಲ್ಲಿ ಒಂದು ಜೋಡಿ ಹೊದಿಕೆಯಲ್ಲಿ ಮುಚ್ಚಲ್ಪಟ್ಟ ದೇಹ ಮರದ ಸಂಪುಟದಲ್ಲಿ ದೊರೆತಿದ್ದು, ಇದು ಹರಪ್ಪ ಸಂಸ್ಕೃತಿಗೆ ಸಾಮಾನ್ಯವಲ್ಲದಿದ್ದರೂ ಸಮಕಾಲೀನ ಮೆಸೊಪೊಟೇಮಿಯಾದ ಸಾಮಾನ್ಯ ಪದ್ಧತಿಯಾಗಿದ್ದು, ಪಾಶ್ಚಾತ್ಯ ದೇಶದ ಒಬ್ಬ ಮನುಷ್ಯ ಇಲ್ಲಿ ಸಮಾಧಿ ಮಾಡಲ್ಪಟ್ಟಿರುವ ಸಾಧ್ಯತೆ ಇದೆ. ಇಲ್ಲಿಯ ಮೇಲಂತರದ ಪದರದಲ್ಲಿ ದೊರೆತ ಸಮಾಧಿಯಲ್ಲಿನ ಅರ್ಮೆನಾಯ್ಡ್ ಜನಾಂಗಕ್ಕೆ ಸೇರಿದ ತಲೆಬುರುಡೆ ಹರಪ್ಪನಗರದ ಮೇಲೆ ದಾಳಿ ಮಾಡಿದ ದಾಳಿಕಾರನದು ಅಂತೇಳಿ ನಂಬಲಾಗಿದೆ. ಅಲ್ಲದೆ ಇಲ್ಲಿ ಕಲ್ಲಂಗಡಿ ಬೀಜ, ಸುಟ್ಟ ಬಟಾಣಿ, ಎಳ್ಳು, ಗೋಧಿ, ಬಾರ್ಲಿ ಧಾನ್ಯಗಳು ಕೂಡ ಸಿಕ್ಕಿದ್ದಾವೆ. ಹರಪ್ಪ ನಾಗರಿಕತೆಯ ಅಥವಾ ಹರಪ್ಪ ನೆಲೆಯ ಹೆಚ್ಚಿನ ಸಂಶೋಧನೆಯನ್ನು ಮಾಧವ್ ಸ್ವರೂಪ್ ವಸ್ತ, ಕಿಯನ್ ದೀಕ್ಷಿತ್ ಅವರು ನಡೆಸಿದ್ದಾರೆ. ಮಾರ್ಟಿಮರ್ ವಿಲ್ಲರ್ ಅವರು ಕೈಗೊಂಡಿದ್ದಾರೆ. ಪಾಕಿಸ್ತಾನದ ಮೊಹಮ್ಮದ್ ರಫೀಕ್ ಕೂಡ ಇಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಕೈಗೊಂಡು ಹರಪ್ಪ ನಾಗರಿಕತೆಯ ಸಾಕಷ್ಟು ಕುರುಹುಗಳನ್ನು ಗುರುತಿಸಿದ್ದಾರೆ. ಇನ್ನು ಮತ್ತೊಂದು ನೆಲೆ ಲೂತಾಲ್, ಸಿಂಧೂ ನಾಗರಿಕತೆಯ ಪ್ರಮುಖ ವ್ಯಾಪಾರ ಕೇಂದ್ರ ಅಂತೇಳಿ ಕರೆಯಲಾಗ್ತದೆ. ಇದು ಗುಜರಾತಿನ ಅಹಮದಾಬಾದ್ ಬಳಿಯಲ್ಲಿದೆ. ಅಹಮದಾಬಾದ್ನಿಂದ ನೈಋತ್ಯಕ್ಕೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಬೋಗಾವೋ ಅಂತಕ್ಕಂಥ ನದಿ ಹರಿತದೆ. ಆ ನದಿ ದಂಡೆ ಮೇಲೆ ಲೂತಾಲ್ ಇದೆ. ಈ ನೆಲೆಯನ್ನು ಸಂಶೋಧನೆ ಮಾಡಿದವರು SR ರಾವ್ 1956ರಲ್ಲಿ. ಲೂತಾಲ್ ಕ್ರಿಸ್ತಪೂರ್ವ 2500ರಿಂದಲೇ ಒಂದು ಪ್ರಮುಖ ಬಂದರು ನಗರವಾಗಿತ್ತು ಅನ್ನೋದು ಸಂಶೋಧನೆಗಳಿಂದ ತಿಳಿದು ಬಂದಿರತಕ್ಕಂಥ ವಿಚಾರ. ಲೂತಾಲ್ ಬಂದರಿನ ಮೂಲಕವಾಗಿ ಸಿಂಧೂ ಜನರು ಸಮಕಾಲೀನ ಈಜಿಪ್ಟ್, ಮೆಸೊಪೊಟೇಮಿಯಾ, ಯೂಫ್ರೆಟಿಸ್, ಟೈಗ್ರಿಸ್ ನದಿ ಕಣಿವೆ, ನೈಲ್ ನದಿ ಕಣಿವೆ, ಪೂರ್ವ ಆಫ್ರಿಕಾದ ಕರಾವಳಿ ಪ್ರದೇಶ, ಸುಮೇರಿಯಾಗಳ ಜೊತೆಗೆ
ವ್ಯಾಪಾರ ಸಂಪರ್ಕಗಳನ್ನ ಇಟ್ಕೊಂಡಿದ್ರು. ಇಲ್ಲಿ ಒಂದು ಸಣ್ಣ ಬಂದರು ಮತ್ತು ನೌಕಾ ನಿರ್ಮಾಣ ಕೇಂದ್ರ ಕೂಡ ಇದೆ. ಸಿಂಧೂ ನಾಗರಿಕತೆಯ 3 ಪ್ರಸಿದ್ಧ ಕೇಂದ್ರಗಳಲ್ಲಿ ಇದು ಕೂಡ ಒಂದು. ಲೂತಾಲ್ ಉತ್ತಮ ಸಾರಿಗೆ ಸಂಪರ್ಕ ವ್ಯವಸ್ಥೆಯಿಂದ ಅಕ್ಕಪಕ್ಕದ ಪ್ರದೇಶಗಳಲ್ಲಿನ ಕೃಷಿ ಉತ್ಪನ್ನಗಳನ್ನು, ಇಲ್ಲಿನ ಲೋಹದ ಉಪಕರಣ ಹಾಗೂ ಕಲ್ಲಿನ ಸಲಕರಣೆಗಳಿಗೆ ವಿನಿಮಯವನ್ನು ಮಾಡಿಕೊಳ್ಳಾಗ್ತಾ ಇತ್ತು. ಈ ನಗರದ ಕೈಗಾರಿಕೆಗಳ ಉತ್ಪಾದನೆಗೆ ದೇಶಿ ಹಾಗೂ ವಿದೇಶಿ ಕಚ್ಚಾ ವಸ್ತುಗಳನ್ನು ಬಳಸಿಕೊಳ್ಳಾಗ್ತಾ ಇತ್ತು. ಇಲ್ಲಿ ದೊರೆತಿರುವ ಉಗ್ರಾಣ, ಮುದ್ರೆಗಳು ಏಕರೀತಿಯ ತೂಕ ಮತ್ತು ಅಳತೆ ಇದ್ದುದರಿಂದ ಸಿಂಧೂ ನಾಗರಿಕತೆಯ ವ್ಯಾಪ್ತಿಯೊಳಗೆ ವ್ಯವಸ್ಥಿತವಾಗಿ ಆಂತರಿಕ ವ್ಯಾಪಾರ ನಡೀತಾ ಇತ್ತು ಅನ್ನೋದು ತಿಳಿದು ಬರ್ತದೆ. ಇಲ್ಲಿ ವ್ಯಾಪಾರ ಮುದ್ರೆಗಳು ಪಶ್ಚಿಮ ಏಷ್ಯಾ ಹಾಗೂ ಮಧ್ಯ ಏಷ್ಯಾ ರಾಷ್ಟ್ರಗಳ ಜೊತೆಯಲ್ಲಿಯೂ ವ್ಯಾಪಾರ ನಡೀತಾ ಇತ್ತು ಅನ್ನೋದನ್ನು ಸಾಬೀತುಪಡಿಸಿದ್ದಾವೆ. ಇಲ್ಲಿಯ ದಾಸ್ತಾನು ಮಳಿಗೆಯಲ್ಲಿ ಜೇಡಿಮಣ್ಣಿನ ಮುದ್ರೆಗಳ ಗುರುತುಗಳ ಮೇಲೆ 2 ರಿಂದ 3 ಬೇರೆ ಬೇರೆ ಮುದ್ರೆಗಳ ಗುರುತುಗಳಿದ್ದಾವೆ. ಇದರ ಆಧಾರದಿಂದ ವರ್ತಕರಲ್ಲಿ ಲಾಭ ಹಂಚಿಕೆಯ ಪಾಲುದಾರಿಕೆ ಇದ್ದು, ವ್ಯಾಪಾರದ ಪಾಲುದಾರರು ಮತ್ತು ದಾಸ್ತಾನು ಮಳಿಗೆಗಳ ಅಧಿಕಾರಿಗಳು ಪ್ರಮಾಣ ಮತ್ತು ಗುರುತನ್ನು ಸ್ಥಾಪಿಸ್ತಕ್ಕಂಥ ಉದ್ದೇಶದಿಂದ ಈ ರೀತಿ ಬೇರೆ ಬೇರೆ ಮುದ್ರೆಗಳ ಗುರುತುಗಳನ್ನು ಹಾಕಲಾಗಿದೆ ಅಂಥೇಳಿ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ನುರಿತ ಕುಶಲಕರ್ಮಿಗಳ ಗುಂಪುಗಳಿದ್ದು ವಿವಿಧ ಲೋಹಗಳ ಕೈಗಾರಿಕೆಗಳು ಪ್ರಗತಿಯನ್ನು ಹೊಂದಿದ್ದವು. ಇಲ್ಲಿಂದ ದೇಶ ವಿದೇಶಗಳಿಗೆ ಸಮುದ್ರ ಚಿಪ್ಪುಗಳನ್ನು ರಫ್ತು ಮಾಡ್ತಕ್ಕಂಥ ಸಿಂಧೂ ಕಣಿವೆಯಿಂದ ಚರ್ಟ್ ಕಲ್ಲನ್ನು ಆಮದು ಮಾಡಿಕೊಳ್ಳಾಗ್ತಾ ಇತ್ತು. ಇದು ಹರಪ್ಪ, ಮೊಹೆಂಜೊದಾರೋ ನಗರಗಳಷ್ಟೇ ಅತ್ಯಂತ ಪ್ರಗತಿಯನ್ನು ಹೊಂದಿರತಕ್ಕಂಥ ನಗರ ಲೂತಾಲ್ ಆಗಿತ್ತು. ಇನ್ನು ಧೋಲವೀರ ಗುಜರಾತ್ನ ಕಚ್ ಜಿಲ್ಲೆಯ ಬಚಾವೋ ತಾಲೂಕಿನಲ್ಲಿನ ಒಂದು ಪುರಾತತ್ವ ನೆಲೆ. ಈ ತಾಣ ಪ್ರಾಚೀನ ಸಿಂಧೂ ತಟದ ನಾಗರಿಕತೆಯ ಒಂದು ನಗರದ ಅವಶೇಷಗಳನ್ನು ಹೊಂದಿರತಕ್ಕಂಥದ್ದು. ಇದು 5 ಅಡಿ ದೊಡ್ಡ ಹರಪ್ಪ ತಾಣಗಳಲ್ಲಿ ಒಂದು ಮತ್ತು ಸಿಂಧೂ ತಟದ ನಾಗರಿಕತೆಗೆ ಸೇರಿದ ಭಾರತದಲ್ಲಿನ ಅತ್ಯಂತ ಪ್ರಾಚೀನ ಪುರಾತತ್ವ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ಒಂದು ನೆಲೆಯಲ್ಲಿ ಕ್ರಿಸ್ತಪೂರ್ವ 2650ರಿಂದಲೇ ಜನ ನೆಲೆಸಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ತಾಣವನ್ನು 1967-68ರಲ್ಲಿ ಭಾರತದ ಪುರಾತತ್ವ ಸರ್ವೇಕ್ಷಣೆಯ JP ಜೋಶಿಯವರು ಶೋಧನೆ ಮಾಡ್ತಾರೆ. ಇದು 8 ಪ್ರಮುಖ ಹರಪ್ಪ ತಾಣಗಳಲ್ಲಿ 5ನೇಯ ಅತಿ ದೊಡ್ಡ ತಾಣ. ಈ ತಾಣದ ಉತ್ಖನನ 1990ರಿಂದ ನಡೀತದೆ. ಧೋಲವೀರ ಸಿಂಧೂ ತಟದ ನಾಗರಿಕತೆಯ ವ್ಯಕ್ತಿತ್ವಕ್ಕೆ ನಿಜಕ್ಕೂ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಿರತಕ್ಕಂಥದ್ದು. ಉತ್ಖನನ ನಗರ ಯೋಜನೆ ಮತ್ತು ವಾಸ್ತುಶಿಲ್ಪವನ್ನು ಬೆಳಕಿಗೆ ತಂದಿರತಕ್ಕಂಥದ್ದು. ಮುದ್ರೆಗಳು, ಮಣಿಗಳು, ಪ್ರಾಣಿ ಮೂಳೆಗಳು, ಚಿನ್ನ, ಬೆಳ್ಳಿ, ಮಣ್ಣಿನ ಆಭರಣಗಳು, ಕುಂಬಾರಿಕೆ, ಕಂಚಿನ ಪಾತ್ರೆಗಳಂಥ ದೊಡ್ಡ ಸಂಖ್ಯೆಯ ಪುರಾತತ್ವ ವಸ್ತುಗಳು ಇಲ್ಲಿ ಸಿಕ್ಕಿದ್ದಾವೆ. ಧೋಲವೀರ ದಕ್ಷಿಣ ಗುಜರಾತ್, ಸಿಂಧ್, ಪಂಜಾಬ್ ಮತ್ತು ಪಶ್ಚಿಮ ಏಷ್ಯಾದ ನೆಲೆಗಳ ನಡುವಿನ ಒಂದು ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತು ಅಂಥೇಳಿ ಪುರಾತತ್ವ ತಜ್ಞರು ನಂಬಿದ್ದಾರೆ. ಬಂದರು ನಗರ ಲೂತಾಲ್ಗಿಂತ ಹಳೆಯದೆಂದು ಅಂದಾಜಿಸಲಾದ ಧೋಲವೀರ ಆಯತಾಕಾರ ಮತ್ತು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. 22 ಹೆಕ್ಟೇರ್ನಷ್ಟು ವಿಶಾಲವಾಗಿ ಈ ನಾಗರಿಕತೆ ಹಬ್ಬಿಕೊಂಡಿತ್ತು. ಹರಪ್ಪ ಮತ್ತು ಮೊಹೆಂಜೊದಾರೋಗೆ ಭಿನ್ನವಾಗಿ ಈ ನಗರವನ್ನು ಮೊದಲೇ ಅಸ್ತಿತ್ವದಲ್ಲಿದ್ದ 3 ವಿಭಾಗಗಳ ಜಾಮಿತಿಯ ಯೋಜನೆಯಲ್ಲಿ ನಿರ್ಮಿಸಲಾಗಿತ್ತು. ದುರ್ಗ, ಮಧ್ಯದ ಪಟ್ಟಣ, ಕೆಳಪಟ್ಟಣ ಹೀಗೆ. ದುರ್ಗ ಮತ್ತು ಮಧ್ಯ ಪಟ್ಟಣಗಳು ತಮ್ಮದೇ ಆದ ಸ್ವಂತ ರಕ್ಷಣಾಕೃತಿ, ಪ್ರವೇಶ ದ್ವಾರಗಳು, ನಿರ್ಮಿತ ಕ್ಷೇತ್ರಗಳು, ಬೀದಿ ವ್ಯವಸ್ಥೆ, ಬಾವಿಗಳು ಮತ್ತು ದೊಡ್ಡ ತೆರೆದ ಸ್ಥಳಗಳೊಂದಿಗೆ ಸುಸಜ್ಜಿತವಾಗಿರ್ತಕ್ಕಂಥದ್ದು. ದುರ್ಗ ನಗರದಲ್ಲಿನ ಅತ್ಯಂತ ಸಂಪೂರ್ಣವಾಗಿ ಬಲಪಡಿಸಿದ ಮತ್ತು ಸಂಕೀರ್ಣ ಪ್ರದೇಶವಾಗಿರ್ತಕ್ಕಂಥದ್ದು.
ಎತ್ತರದ ಕೋಟೆಯ ನಿಲ್ಲು ಕಟ್ಟೆಗಳು, ಇದರ ಪಕ್ಕದ ಪ್ರಮುಖ ಅಧಿಕಾರಿಗಳು ವಾಸಿಸ್ತಾ ಇದ್ದಿರತಕ್ಕಂಥ ಒಳಾಂಗಣ ಸ್ಥಳವಿದೆ. ಸಾಮಾನ್ಯ ರಕ್ಷಣಾ ಗೋಡೆಗಳ ಒಳಗಿನ ನಗರ 48 ಹೆಕ್ಟೇರ್ನಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಗೋಡೆಗಳ ಹೊರಗೆ ಮತ್ತೊಂದು ನೆಲ ಸೂಸುವ ಸ್ಥಳವನ್ನು ಕಂಡುಹಿಡಿಯಲಾಗಿದೆ. ನಗರದ ಅತ್ಯಂತ ಆಕರ್ಷಕ ವೈಶಿಷ್ಟ್ಯವೆಂದರೆ ಎಲ್ಲ ಕಟ್ಟಡಗಳು ಕಲ್ಲಿನಿಂದ ಕಟ್ಟಲ್ಪಟ್ಟಿರ್ತಕ್ಕಂಥದ್ದು. ಹರಪ್ಪ ಮತ್ತು ಮೊಹೆಂಜೊದಾರೊವನ್ನು ಒಳಗೊಂಡಂತೆ ಬಹುತೇಕ ಇತರ ಹರಪ್ಪನ್ ತಾಣಗಳಲ್ಲಿ ಕಟ್ಟಡಗಳು ಕೇವಲ ಇಟ್ಟಿಗೆಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಮತ್ತೊಂದು ಪ್ರಮುಖ ನೆಲೆ ಮೊಹೆಂಜೊದಾರೋ, ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಸಿಂಧೂ ನಾಗರಿಕತೆಯ ತಾಣ. ಸುಮಾರು ಕ್ರಿಸ್ತಪೂರ್ವ 2500ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಾಚೀನ ಈಜಿಪ್ಟ್, ಮೆಸೊಪೊಟೇಮಿಯಾ ನಾಗರಿಕತೆಯ ಸಮಕಾಲೀನವಾಗಿ ಈ ಒಂದು ನಗರ ಇದ್ದಿರ್ತಕ್ಕಂಥದ್ದು. ಸಿಂಧೂ ತಟದ ನಾಗರಿಕತೆ ಪತನವಾದಂತೆ ಮೊಹೆಂಜೊದಾರೊವನ್ನು ಕ್ರಿಸ್ತಪೂರ್ವ 19ನೇ ಶತಮಾನದಲ್ಲಿ ತ್ಯಜಿಸಲಾಯಿತು. ಈ ತಾಣವನ್ನು 1920ರ ದಶಕದವರೆಗೆ ಪುನರ್ಶೋಧಿಸಲಾಗಲಿಲ್ಲ. ಆಗಿನಿಂದ ನಗರದ ಪ್ರದೇಶದಲ್ಲಿ ಗಮನಾರ್ಹ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ಈ ತಾಣವನ್ನು 1980ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ತಾಣ ಪ್ರಸಕ್ತವಾಗಿ ಸವೆತ ಮತ್ತು ಅನುಚಿತ ಪುನಃಸ್ಥಾಪನೆಯಿಂದ ಅಪಾಯಕ್ಕೊಳಗಾಗಿದೆ. ಮೊಹೆಂಜೊದಾರೋ ತನ್ನ ಕಾಲದ ಅತ್ಯಂತ ಮುಂದುವರಿದ ನಗರ ಆಗಿತ್ತು. ಗಮನಾರ್ಹವಾಗಿ ಅತ್ಯಾಧುನಿಕ ಪೌರ ಶಿಲ್ಪವಿಜ್ಞಾನ ನಗರ ಯೋಜನೆಯನ್ನು ಹೊಂದಿತ್ತು. ಭಾರತ ಪುರಾತತ್ವ ಸಂರಕ್ಷಣೆಯ ಅಧಿಕಾರಿ RD ಬ್ಯಾನರ್ಜಿ 1919-20ರಲ್ಲಿ ಈ ತಾಣಕ್ಕೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿದ್ದ ಬೌದ್ಧ ಸ್ತೂಪವನ್ನು ಗುರುತಿಸ್ತಾರೆ. ಕಲ್ಲಿನ ಉಜ್ಜುಗವನ್ನು ಕಂಡುಹಿಡಿದು ತಾಣದ ಪ್ರಾಚೀನತೆ ಬಗ್ಗೆ ಮನವರಿಕೆ ಮಾಡಿಕೊಳ್ತಾರೆ. ಮೊಹೆಂಜೊದಾರೋ ಜಾಲರಿ ಯೋಜನೆ ಮೇಲೆ ವ್ಯವಸ್ಥೆಗೊಳಿಸಿರ್ತಕ್ಕಂಥ ರೇಖೀಯ ಕಟ್ಟಡಗಳಿರುವ ಯೋಜಿತ ವಿನ್ಯಾಸವನ್ನು ಹೊಂದಿತ್ತು. ಬಹುತೇಕ ಕಟ್ಟಡಗಳು ಸುಟ್ಟ ಮತ್ತು ಗಾರೆ ಮಾಡಿದ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿರ್ತಕ್ಕಂಥದ್ದು. ಕೆಲವು ಬಿಸಿಲಿನಲ್ಲಿ ಒಣಗಿಸಿದ ಮಣ್ಣಿನ ಇಟ್ಟಿಗೆ ಹಾಗೂ ಕಟ್ಟಿಗೆಯ ಅಧಿರಚನೆಗಳನ್ನು ಅಳವಡಿಸಿಕೊಂಡಿದ್ದು, ಮೊಹೆಂಜೊದಾರೋ ಈ ಒಂದು ನೆಲೆ ಸುಮಾರು 300 ಹೆಕ್ಟೇರ್ ಪ್ರದೇಶದವರೆಗೆ ವ್ಯಾಪಿಸಿತ್ತು ಅಂತೇಳಿ ಅಂದಾಜು ಮಾಡಲಾಗಿದೆ. ನಗರದ ಸಂಪೂರ್ಣ ಗಾತ್ರ ಮತ್ತು ಸಾರ್ವಜನಿಕ ಕಟ್ಟಡಗಳು, ಸೌಲಭ್ಯಗಳು ಅದರ ಸಂಪನ್ಮೂಲದ ಉನ್ನತ ಮಟ್ಟದ ಸಾಮಾಜಿಕ ಸಂಘಟನೆಯನ್ನು ಸೂಚಿಸ್ತದೆ. ಇಲ್ಲಿ ಒಂದು ಸಾರ್ವಜನಿಕ ಸ್ನಾನದ ಕೊಳ ಕೂಡ ಲಭ್ಯ ಆಗಿದೆ.